ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಯಾವ ರೀತಿ ಹಾರ್ಚ್ ಹಾಕೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಇಲ್ಲಿ ನಾನು ಬೇಸ್ ಲೈನ್ ಹಾಕೋತಾ ಇದ್ದೀನಿ. ನೋಡಿ, ಫಸ್ಟ್ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ, ಹಾಗೆ ಮತ್ತೆ ಇನ್ನೊಂದು ಡಬಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಕ್ರೋಶಾ ಕುಚ್ಚು ಕಲಿತಾ ಇದ್ದೀನಿ ಅನ್ನೋರು ಇದನ್ನು ಈಸಿಯಾಗಿ ಹಾಕ್ಬೋದು. ನೋಡಿ, ಫಸ್ಟು ನಾನು 5 ಚೈನ್ಗಳನ್ನ ಮಾಡ್ಕೋತಾ ಇದ್ದೀನಿ. 5 ಚೈನ್ ಏನಕ್ಕಪ್ಪ ಅಂದರೆ ಕುಚ್ಚು ಕಟ್ಟೋದಕ್ಕೆ ಇದು. ನೋಡಿ, 5 ಚೈನ್ನ ಮಾಡಿಕೊಂಡು ಅದನ್ನು ನೇರವಾಗಿ ಇಟ್ಕೊಂಡು ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 4 ಚೈನ್ ಹಾಕೋತೀನಿ. ನಾಲ್ಕು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ನಾಲ್ಕು ಚೈನ್ ಆದಮೇಲೆ ನಾನು ನೋಡಿ 6 ಚೈನ್ಗಳನ್ನ ಮಾಡ್ಕೋತಾ ಇದ್ದೀನಿ. ನೀವು 8 ಬೇಕಾದರೂ ಹಾಕೋಬೋದು. ಆರ್ಚ್ ಮಾಡೋದಕ್ಕೆ ನಾನು 6 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. ಈ ರೀತಿ 5 ಚೈನ್ನ ನಾನು ಮಾಡ್ಕೊಬಿಟ್ಟು ನೋಡಿ 3 ಚೈನ್ನ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಆರ್ಚ್ ಟೈಪ್ ಬರಬೇಕಲ್ವಾ ನಮಗೆ, ಅದಕ್ಕೆ ನೋಡಿ 3 ಚೈನ್ನ ಗ್ಯಾಪ್, ಇದನ್ನು ನೇರವಾಗಿಟ್ಟು ಮಾಡ್ಕೊಳ್ಳೋಂಗಿಲ್ಲ. 3 ಚೈನ್ನ ಗ್ಯಾಪ್ಗೆ ಈ ರೀತಿ ಕ್ರಾಸಾಗಿ ಬರೋ ಥರ ನಾವು ಲಾಕ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡ್ರೆ ಈ ರೀತಿ ರೌಂಡ್ ಶೇಪಲ್ಲಿ ಬರುತ್ತೆ. ಮತ್ತು 4 ಚೈನ್ಗೆ ಹಾಕ್ಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಹಾಕಿ ಲಾಕ್ ಮಾಡ್ಕೋತೀನಿ. ನೋಡಿ, 4 ಚೈನ್ ಹಾಕಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 5 ಚೈನ್ ಹಾಕೋತೀನಿ. 5 ಚೈನ್ ಏನಕ್ಕೆ ಅಂದರೆ ನಾವು ಕುಚ್ಚು ಕಟ್ಕೊಳ್ಳೋದಕ್ಕೆ ಅಂತ 5 ಚೈನ್ ಹಾಕ್ತಾಯಿದ್ದೀನಿ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್. ನೀವು ಬೇಕಂದರೆ 4 ಚೈನು ಕೂಡ ಹಾಕೋಬೋದು. 5 ಚೈನ್ ಹಾಕ್ಕೊಂಡ್ರೆ ತುಂಬ ದಪ್ಪ ಇದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು 5 ಚೈನು ಕುಚ್ಚು ಕಟ್ಟೋದಕ್ಕೆ ಅಂತ ಹಾಕೋತಾ ಇದ್ದೀನಿ. ಒಂದು ಸಿಂಗಲ್ ಲಾಕ್. ಮತ್ತು ಇವಾಗ 4 ಚೈನ್ ಹಾಕ್ಕೋಬೇಕು. 4 ಚೈನ್, 1 ಚೈನ್, 2 ಚೈನ್, 3 ಚೈನ್, 4 ಚೈನ್. ನೋಡಿ, ಈ ರೀತಿ 4 ಚೈನ್ ಹಾಕ್ಕೋತಾ ಇದ್ದೀನಿ. ನೋಡಿ, 4 ಚೈನ್ ಆದಮೇಲೆ ಮತ್ತೆ ಇವಾಗ 6 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್. ನೋಡಿ, 6 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ, ಅಲ್ಲಿಂದ ಅಲ್ಲಿಗೆ ಈ ರೀತಿ ಕ್ರಾಸಾಗಿ ಲಾಕ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ನೋಡಿದ್ರಾ? ಇವಾಗ ರೆಡಿ ಆಯಿತು. ಮತ್ತು ಇವಾಗ ನೋಡಿ, ಈಗ ಮತ್ತೆ 4 ಚೈನ್ ಲಾಕ್ ಆದಮೇಲೆ ಅದೇ ರೀತಿ 4 ಚೈನ್ ಲಾಕ್ ಮಾಡ್ಕೊಬಿಟ್ಟು ಮತ್ತು 5 ಚೈನ್ ಅಂತ ಕುಚ್ಚಿಗೆ ಒಂದು 5 ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ. ನೋಡಿ, ಇವಾಗ 6 ಚೈನ್ ಆದಮೇಲೆ 4 ಚೈನ್ ಲಾಕ್ ಮಾಡ್ಕೊತಾ ಇದ್ದೀನಿ. ಈ 4 ಚೈನ್ 6 ಚೈನ್ ಅಕ್ಕಪಕ್ಕ ಏನಕ್ಕೆ 4 ಚೈನ್ ಹಾಕ್ಕೊಂಡಿದ್ದೀನಿ ಅಂದರೆ ಈ 4 ಚೈನಿಂದ ಸ್ಟಾರ್ಟ್ ಆಗಿ ಹಾರ್ಚು ಆ ಕಡೆ 4 ಚೈನಿಂದನೇ ಎಂಡ್ ಆಗೋದು. ಇವಾಗ 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು 5 ಚೈನ್ಗೆ ಎಂಡ್ ಮಾಡೋಣ. ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ಎಂಡ್ಗೆ ಯಾವ ರೀತಿ ಲಾಕ್ ಮಾಡೋದಂತೆಲ್ಲ ನಾನು ತೋರಿಸಿದ್ದೀನಲ್ವಾ, ಸೊ ಹಂಗಾಗಿ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಅದೇ ರೀತಿ ಹೀಗೆ ಎಂಡ್ ಮಾಡಬೇಕಾದ್ರೂ ಕೂಡ 2 ಚೈನ್ ಹಾಕಿ ಲಾಕ್ ಮಾಡಬೇಕು. ನೋಡಿ, ಕಾಣಿಸ್ತಿದೆಯಾ ಯಾವ ರೀತಿ ಬೇಸ್ ಲೈನ್ ಬಂದಿದೆ ಅಂತ?
ನೋಡಿ ಇವಾಗ ಲಾಕ್ ಮಾಡ್ತಾಯಿದ್ದೀನಿ. 1 ಚೈನ್, 2 ಚೈನ್, 3 ಚೈನ್. 2 ಚೈನ್ ಆದ್ರೂ ಹಾಕ್ಕೋಬೋದು, 3 ಚೈನ್ ಆದರೂ ಹಾಕ್ಕೋಬೋದು. ಹಾಕ್ಕೊಂಡು ಈ ರೀತಿ ನೂಲನ್ನ ಉದ್ದ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಮುಗೀತು. ಆ ನೂಲನ್ನ ಟೈಟಾಗಿ ಎಳೆದ್ಬಿಟ್ಟು ಲಾಕ್ ಮಾಡಬೇಕು. ನೋಡಿ ಈ ನೂಲನ್ನ ಟೈಟಾಗಿ ಎಳಿಬೇಕು, ಆವಾಗ ನೀಟಾಗಿ ಲಾಕ್ ಆಗುತ್ತೆ. ನೋಡ್ತಿದ್ರಾ ಬೇಸ್ಲೈನ್ ಯಾವ ರೀತಿ ಬಂದಿದೆ ಅಂತ. ಇವಾಗ ನೋಡಿ ಬೇರೆ ನೂಲು ತೊಗೊಂಡಿದ್ದೀನಿ ಮತ್ತು 5 ನೂಲು ಹಾಕ್ಬಿಟ್ಟು ಕುಚ್ಚಿಗೆ ಥ್ರೆಡ್ಡು 5 ಚೈನ್ ಹಾಕಿದ್ದೀನಿ. ಇವಾಗ ನೂಲು ಮೇಲೆ ಒಂದು ಎಳೆ ತಗೊಂಡು ಮೊದಲು 4 ಎಳೆ ದಾರಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ನೋಡಿ ನೂಲು ಮೇಲೆ ಒಂದು ಎಳೆ ತಗೊಂಡು 6 ಎಳೆ ಇದೆಯಲ್ಲ ಅಲ್ಲಿಗೆ 2 ಈ ರೀತಿ ಮಾಡ್ಕೊಂಡು ಹೋಗಬೇಕು. ನೋಡಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ 2ರಲ್ಲಿ ಒಂದ್ಸಲಿ 2ರಲ್ಲಿ ಒಂದ್ಸಲಿ ಮಾಡಿದರೆ ಈ ರೀತಿಯಾದ ಆರ್ಚ್ ರೆಡಿಯಾಗುತ್ತೆ. ಇದೇ ರೀತಿ 15 ಫಿಲ್ ಮಾಡಿದರೆ ಸಾಕು. ನೀವು 15 ಡಬಲ್ ಕ್ರೋಶನ ಹಾಕಿದರೆ ಆರ್ಚು ರೆಡಿಯಾಗುತ್ತೆ. ನೋಡಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ 1 ನೋಡಿ ಈ ರೀತಿ ಮಾಡಬೇಕು. ಇನ್ನೊಂದ್ಸಲಿ ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ 1 ನೋಡಿ ಆ 6 ಚೈನ್ ತುಂಬ ನಾವು ಇದೇ ರೀತಿ ಕ್ರೋಶ ಮೇಲೆ ಸೂಜಿ ತಗೊಂಡು ಡಬಲ್ ಚೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ 2ರಲ್ಲಿ 1 ಕಾಣಿಸ್ತಿದೆಯಾ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ರೀತಿ ಫುಲ್ಲು ಡಬಲ್ ಕ್ರೋಶನ ನಾವು ಮಾಡ್ಕೋಬೇಕಾಗುತ್ತೆ. ಮತ್ತು ಒಂದೇ ಸಮವಾಗಿ ನೂಲನ್ನ ಟೈಟಾಗಿ ಇಟ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಹೋಗಬೇಕು. ತುಂಬ ಲೂಸ್ ಮಾಡಿದ್ರೂ ಒಂದೊಂದು ಲೂಸು ಒಂದೊಂದು ಟೈಟ್ ಅಂತ ಬರುತ್ತೆ. ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಂಡು ಹೋದರೆ ಒಂದು ಆರ್ಚ್ ರೆಡಿಯಾಗುತ್ತೆ. ನೋಡಿ ನಾನು ಇಲ್ಲಿ 15 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ತೀನಿ. 15 ಡಬಲ್ ಕ್ರೋಶ ಫಿಲ್ ಮಾಡಿದ್ರೆ 6 ಚೈನು ಫುಲ್ ಕಂಪ್ಲೀಟ್ ಆಗುತ್ತೆ. ಇದೇ ರೀತಿ ನಾವು ಸೀರೆ ಉದ್ದಕ್ಕೂ ಮಾಡ್ಕೊಂಡು ಹೋಗಬೇಕು. ಫಸ್ಟು ಬೇಸ್ ಲೈನಲ್ಲಿ ಮೊದಲು 5 ಚೈನು ಮತ್ತು 4 ಚೈನು ಮತ್ತು 6 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೋಬೇಕು. 6 ಚೈನ್ ಆದಮೇಲೆ ಮತ್ತೆ 4 ಚೈನು ಮತ್ತು ಕುಚ್ಚಿಗೆ ಅಂತ 5 ಚೈನು ಮತ್ತು 4 ಚೈನ್ ಮಾಡ್ಕೊಂಡಾದ್ಮೇಲೆ ಮತ್ತೆ 5 ಚೈನ್ ಅಂತ ಕುಚ್ಚಿಗೆ ಹಾಕ್ಕೊಂಡು ಮತ್ತು 4 ಚೈನ್ ಹಾಕೋಬೇಕು ಮತ್ತು 6 ಚೈನ್ ಹಾಕೋಬೇಕು. ಆವಾಗ ಈ ರೀತಿಯಾದ ಸ್ಮಾಲ್ ಆರ್ಚ್ ನಿಮಗೆ ರೆಡಿಯಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈ ರೀತಿ ಡಬಲ್ ಕಲರ್ ತೊಗೊಳೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಫುಲ್ ಫಿಲ್ ಮಾಡಬೇಕು. ಈಗ ಫುಲ್ ಫಿಲ್ ಆದಮೇಲೆ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ನೋಡಿಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ 15 ಡಬಲ್ ಕ್ರೋಶ ಹಾಕಾದ್ಮೇಲೆ ನಾನು ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಲಾಕ್ ನೀವು ಬೇಕಂದರೆ ಸಿಂಗಲ್ ಲಾಕೆ ಮಾಡ್ಕೋಬೋದು. ನಾನು ಇವಲ್ಲಿ 4 ಚೈನ್ಗೆ ಶಾರ್ಟ್ ಆಯಿತು ಅಂತ ಹೇಳಿಬಿಟ್ಟು ಈ ರೀತಿ 4 ಚೈನ್ ಲಾಕ್ ಮಾಡಿದ್ನಲ್ಲ ಅಲ್ಲಿಗೆ ಮತ್ತೆ ಇನ್ನೊಂದು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಾಂದರೆ ಸಿಂಗಲ್ ಲಾಕ್ ಮಾಡ್ಕೊಂಡ್ರೆ ಸಾಕು. ನೋಡಿ 4 ಚೈನ್ಗೆ ಶಾರ್ಟ್ ಆಯಿತು ಅಂತ ಹೇಳಿ ಇವಾಗ ನಾವು ತ್ರಿಬಲ್ ಕ್ರೋಶ ಹಾಕಿದ್ವಿ ಅಂದರೆ ಕರೆಕ್ಟಾಗಿ 4 ಚೈನ್ ಎಂಡ್ಗೆ ಬರುತ್ತೆ. ಇವಾಗ ಬರೀ ಡಬಲ್ ಕ್ರೋಶ ತೋರಿಸಿದ್ದೀನಲ್ವ ಬಿಗಿನರ್ಸ್ಗೆ ಅಂತ ಹೇಳಿ, ಅದಕ್ಕೇ 3 ಚೈನ್ ಗ್ಯಾಪ್ಗೆ ಬಂದಿದೆ. ಇನ್ನೊಂದು ಚೈನ್ ಉಳ್ಕೊಳ್ಳುತ್ತಲ್ಲ ಆ ಚೈನ್ಗೂ ಇನ್ನೊಂದು ಸತಿ ಈ ರೀತಿ ಲಾಕ್ ಮಾಡ್ಕೊಡೋದ್ರಿಂದ ಆವಾಗ ಆ ಗ್ಯಾಪ್ ಕಾಣಿಸೋದಿಲ್ಲ. ನೋಡಿ ಗೊತ್ತಾಗ್ತಿದೆಯಾ. ಮತ್ತು ಅದೇ ರೀತಿ ಇವಾಗ 5 ಚೈನ್ ಹಾಕ್ಕೊಂಡು ಕುಚ್ಚು ದಾರದ ಅಂತ ಬಿಟ್ಕೊಂಡಿದ್ನಲ್ಲ 5 ಚೈನು ಆ ಗ್ಯಾಪ್ಗೆ ಮತ್ತೆ 5 ಚೈನ್ ಹಾಕಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ
ಲಾಕ್ ಆದಮೇಲೆ 4 ಚೈನ್ ಇರುತ್ತಲ್ಲ ಅದಕ್ಕೆ ಒಂದು ಸಿಂಗಲ್ ಚೈನ್ ಮಾಡ್ಕೋಬೇಕು ನೋಡಿ. ಸಿಂಗಲ್ ಚೈನ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ. ಈಗ ಸಿಂಗಲ್ ಚೈನ್ ಆಯಿತು. ಇವಾಗ ಸೂಜಿ ಮೇಲೆ ದಾರ ತಗೊಂಡು 6 ಚೈನ್ನ ಗ್ಯಾಪಲ್ಲಿ ಹೋಗಿ ನೋಡಿ 2 ಎಳೆ 2 ಡಬಲ್ ಕ್ರೋಶ ಮಾಡಬೇಕಾಗುತ್ತೆ. 2ರಲ್ಲಿ 1 2ರಲ್ಲಿ 1 ನೋಡಿ. ಅದೇ ರೀತಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 ಈ ರೀತಿ ಈ ಆರ್ಚ್ನೂ ಕೂಡ ಫಿಲ್ ಮಾಡಬೇಕಾಗುತ್ತೆ. ನೋಡಿ ಕಾಣಿಸ್ತಾ ಇದೆಯಾ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತೆ. ಫಸ್ಟು ಬಿಗಿನರ್ಸ್ ಆದರೆ ಈ ರೀತಿ ಸಿಂಗಲ್ ಕ್ರೋಶನೇ ಟ್ರೈ ಮಾಡಿ, ಆಮೇಲೆ ಡಬಲ್ ಕ್ರೋಶ ಟ್ರೈ ಮಾಡಿ, ಆಮೇಲೆ ತ್ರಿಬಲ್ ಕ್ರೋಶನ ಟ್ರೈ ಮಾಡಿ ನೋಡಿ. ಕೊನೆಯದಾಗಿ ಈ ರೀತಿ ಬರುತ್ತೆ.